ಪೂಜಾರಪ್ಪ 2 ಪೂಜೆ ಹೇಳ್ಯಾನ ಬೇ. 2 ಪೂಜೆನೂ ಭಾಳ ಕಟ್ಟುನಿಟ್ಟಾಗಿ ಮಾಡ್ಬೇಕಂತ. ಮತ್ತು ಅದನ್ನು ಯಾವುದೋ ರೀತಿಯಿಂದನೂ ತಪ್ಪಿಸ್ಬೇಡ ಅಂತಾನೆ ಹೇಳ್ಯಾನ. ಆದಷ್ಟು ಕಟ್ಟುನಿಟ್ಟಾಗೆ ಮಡಿಯಿಂದ ಮಾಡು ಅಂಥೇಳಿ ಅಕ್ಕಿಗೂ ಸವಿತಾಗೂ ಹೇಳ್ಯಾನವ. ನಾನು ಮಾಡ್ತೀನಿ, ಏನೇನಾಕತ್ತೆ ನಾನು ನೋಡ್ಬೇಕು. ಮಾಡ್ಬೇಕವ್ವ. ದೇವ್ರ ನಂಬಿಕೆ ಅಂತ ನಮ್ಮನ್ನು ಕೈ ಬಿಡೋದಿಲ್ಲ. ಯಾರ ಮಂದಿ ಮನುಷ್ಯರಾದ್ರೆ ಕೈ ಬಿಡ್ತಾರ. ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ನಂಬಿಕೆ ಉಂಟು ಪೂಜೆ ಮಾಡಿರಿ. ಪೂಜಾರಪ್ಪ ಹೇಳ್ಯಾರಂದ್ರೆ ಅದು ಒಳ್ಳೇದೇ ಹೇಳಿರ್ತಾರೆ. ಇವ ನನಗೆ 100ಕ್ಕೆ 100 ನಂಬಿಕೆ ಐತಿದೆ. ಸವಿತಾಗ ನಂಬಿಕೆ ಬೇಕಲ್ಲ. ಈಗ ನಾ ನಂಬಿದಂಗೆ ಆಕಿ ನಂಬಬೇಕಲ್ಲ. ನಾನು ಏನೋ ಹೇಳಿದ್ದೀನಿ, ಒಂದು ಪ್ರಯತ್ನ ಅಂತ ಮಾಡೋಣ ಇದನ್ನು, ಆಮೇಲೆ ನೋಡೋಣ ಅಂತಂದನು. ಏನೇನು ಮಾಡ್ತಾಳೆ ಏನು. ಮತ್ತಿನ್ನು ಊರಿಗೆ ಹೋದ್ಮೇಲೆ ಅವ್ರ ಅತ್ತಿಯರು ಏನೇನು ಅಂತಾರೇನ, ಆಕೆ ಗಂಡ ಇದಕ್ಕೆಲ್ಲ ಒಪ್ಪಬೇಕಲ್ಲ. ಅಲ್ಲಿ ಬೇಕಾಯ್ತಾ ನೀನು ಇಷ್ಟೆಲ್ಲ ಒದ್ದಾಡಿ ಸಹಾಯ ಮಾಡಕತ್ತೀಕಿಗೆ ಅಂದ್ರೆ ಅವರತ್ತಿ ಒಪ್ಪಂಗಿಲ್ಲ ಅಂತೇನು? ಅದೇ ಗೊತ್ತಿಲ್ಲಪ್ಪ. ಯಾಕಂದ್ರೆ ಅವರತ್ತಿ ವಿಚಿತ್ರದ. ನಾವು ಅನ್ಕೊಂಡ ಥರ ಇಲ್ಲ ಅಕ್ಕಿ. ನಾವು ಒಂಥರ ಯೋಚನೆ ಮಾಡ್ತೇವೆ, ಅಕ್ಕಿನ ಮತ್ತೊಂದು ಥರ ಯೋಚನೆ ಮಾಡ್ತಾಳೆ. ಭಾರಿ ಸಿಟ್ಟಿನಕ್ಕದಳಪ್ಪ. ಆಕೆ ಕೈಯಾಗ ಬದುಕೋದು ಭಾಳ ಕಷ್ಟ ಐತಿ. ಅಲ್ಲಿ ಬೇಕಂಗಿ ಮತ್ತು ಹುಡುಗಿ ಹೆಂಗೆ ಬಳೆ ಮಾಡ್ತಿತ್ತು ಅದ್ರಾಗ. ಅವ ಕುಡಿದು ಮನೆಗೆ ಬರ್ತಾನೆ. ಅವರು ಏನು ಬದುಕು ಮಾಡೋಕ್ಕಿಲ್ಲ, ಒಂದು ಬಳೆ ಮಾಡೋಕ್ಕಿಲ್ಲ. ಆಕಿ ಮನುಷ್ಯರು ಒಂದು ಹೊಲಕ್ಕೆ ಹೋಗೋಕ್ಕೆಲ್ಲ ಏನಿಲ್ಲ, ಒಂದು ಶಿಸ್ತ ಕುರ್ಚಿ ಹಿಡಿದು ಕುತ್ಕೊಂಡ್ಲ ಅಂದ್ರೆ ಕುಂತ ಬಿಡ್ತಾಳಂತ. ಅಂತದ್ರಾಗ ಹುಡುಗಿ ಹೆಂಗೆ ಜೀವನ ಮಾಡ್ತೈತಿ. ಅಯ್ಯೋ ಯವ್ವ, ಅದನ್ನು ಯಾಕೆ ಕೇಳ್ತಿ. ದಿನ ಹಿಂಗೆ ಕಣ್ಣೀರು ಕುಳು ತಿಂತಾ ಇರ್ತೈತಿ. ಅವ್ರವ್ವ ಆರಾಮಿಲ್ದಕ್ಕೆ ಹೇಳಿದ್ರೆ ಅವ್ರವ್ವ ಬೇಜಾರಾಕತಿ. ಮತ್ತು ತಾನು ಬಂದು ಇಲ್ಲಿ ತವ್ರ ಮನೆ ಕುತ್ಕೊಂಡ್ರೆ ಅಣ್ಣಂಗೆ ಮದುವೆ ಆಗಂಗಿಲ್ಲ ಅಂದು ಏನು ಸಹಿಸ್ಕೊಂತಾಳ ಅಂದ್ರೆ ಅದು ಬ್ಯಾಡದು ಪಾಪ. ಯಾರು ಏನಂದ್ರೆ ಸುಮ್ಮನೆ ಸಹಿಸ್ಕೊಂಡು ಹೋಗ. ಅವ್ರ ಹತ್ತಿ ಅಂತೂ ಒಂದೊಂದು ನಿಮಿಷನೂ ನಿಂತು ನೆಳ್ಳಿಗೆ ಸೇರೋದಲ್ಲ ನೋಡೋಕೆ ಹಂಗೆ ಮಾಡ್ತಾಳೆ. ಹೋಗಬೇ ತಂಗಿ, ಅಂತ ಹತ್ರ ಯಾಕೆ ಜೀವನ ಮಾಡ್ಬೇಕತ್ತ. ಹೋಗ್ಲಿ ನರಕದಾಗಿದ್ದಂಗೆ ಆಕತ್ತಿ. ಬಂದು ತವ್ರ ಮನೆಗೆ ಇರಬಾರ್ದನ. ಅವನಿಗೇನು ಕಮ್ಮಿ ಆಗೈತಿ. ಅವ್ರ ಅಣ್ಣಗೆ ಬೇಕಾದಂಗೆ ಯಾರ ಹೆಣ್ಣು ಕೊಡಂಗದಾರ. ಒಳ್ಳೆ ಕೆಲಸವನ ಅವನು, ಭಾರಿ ದುಡಿತಾನ ಅವ, ಭಾರಿ ಒಳ್ಳೆ ಮನುಷ್ಯ. ಇಲ್ಲಿ ಬಿಡ್ಬೇವ, ಏನು ಮಾಡಲಿ. ಎಷ್ಟು ಮಾತಾಡಿದ್ರು ಮುಗಿಲಾರದ್ದು. ಪ್ರಸಾದನೆಲ್ಲ ದೇವ್ರ ಕಟ್ಟಿ ಮೇಲೆ ಇಟ್ಟನಿ, ಎಲ್ಲರೂ ತಗೊಂಬಿಡ್ರಿ. ಮತ್ತು ನಾನು ಮಧ್ಯಾಹ್ನ ಊಟ ಮಾಡೋದಕ್ಕೆ ಹೊಂಟು ಬಿಡ್ತೇನೆ. ಮತ್ತು ನಂಗೆ ಟೈಮ್ ಇಲ್ಲ, ಸಂಜೆ ತನಕ ಅಂದ್ರೆ ಮನೆ ಸೇರ್ಬೇಕು ನಾನು. ನನ್ನ ಮಗಳು ಇನ್ನೂ 4 ದಿನ ಇರಬಾ, ಹಂಗೆ ಹೊಂಟು ಬಿಟ್ಟಿಲ್ಲ. ಏನೇನು ಕಟ್ಟಿಲ್ಲ ನಾನು ಇವತ್ತು ಹೊಕ್ಕೆ ಅಂಥೇಳಿ ನಂಗೆ ತಲೆ ಕಲ್ಪನೆನೂ ಇಲ್ಲ. ಜೋಳ ಕಟ್ಟಿಲ್ಲ, ಸಾಸಿವೆ ಜೀರಿಗೆ ಏನೇನು ಕಟ್ಟಿಲ್ಲ, ಒಂದು ಕಾಳು ಕಟ್ಟಿಲ್ಲ, ಬೇಳೆ ಕಟ್ಟಿಲ್ಲ. ನೀ ಹಂಗೆ ಹೊಂಟು ನಿಂತ್ಕೊಂಡಲ್ಲ. ಯಪ್ಪ, ನೀ ಇನ್ನೊಂದು ದಿನ ಯಾವಾಗಾರ ಬರ್ತೀಯಲ್ಲ ಅವಾಗ ತಗೊಂಡ್ ಬಾ. ಇವತ್ತು ಬೇಡ. ನೀನಾರು ಹೇಳ್ಬೇ ಅಪ್ಪಗ. ಹೋಗ ಹುಚ್ಚಿ, ನಿಮ್ಮವ್ಗೇನು ಗೊತ್ತಾಕತಿ. ನಿಮ್ಮವ್ಗೇನು ಗೊತ್ತಾಗೋದಿಲ್ಲ. ಬಿಡ, ನಾನು ಇಷ್ಟೆಲ್ಲ ಕಟ್ತೀನಿ ನಡಿ. ನಾವು ಊರು ತನಕ ಬಿಟ್ಟು ಬರಕ್ಕೆ ಬರ್ತದೆ ನಡಿ. ಬೇಡ ಬಾ, ಸವಿತಾ ಬರ್ತಾಳೆ. ನಾನು ಸವಿತಾ ಹೊಕ್ಕವಿ. ಮತ್ತು ಶುಭನ ಅದ ತಗೋ, 3 ಜನ ಹೊಕ್ಕವಿ. ಹೌದಲ್ಲ, ನಂಗೆ ಸುಬ್ಬು ಇರೋದು ಮರ್ತ ಹೋಗೈತಿ. ಸುಬ್ರಹ್ಮಣ್ಯ, ನೀ ತಗೊಂಡು ಹೋಗಿ ನಂಗಾರ ಎಲ್ಲ ಚೀಲ ಕಟ್ಟ ನೋಡು. ನೀವು ಬರೀ ಚೀಲ ಒಂದ ಕಟ್ಟಬೇಡ್ರಿ ಅಪ್ಪರ, ಅದ್ರ ಜೊತೆಗೆ ಚಕಡಿನೂ ಕಟ್ಬಿಡ್ರಿ. ನಾನು ಚಕಡಿ ಹೊಡ್ಕೊಂಡು ಹೋಗ್ಬಿಡ್ತೀನಿ. ಸುಮ್ಮನೆ ಚಕಡಿ ತೊಗೊಂಡು ಹೋಗೋಣಂತ. ಸಣ್ಣ ಚೀಲ ಕಟ್ಟಂತ ತಗೋ, ದೊಡ್ಡದೇನು ಕಟ್ಟೋದಿಲ್ಲ, ಸ್ವಲ್ಪ ಕಟ್ತಾನೆ ಎಲ್ಲದು. ನಾನು ಇನ್ನೊಂದು 15 ದಿವಸ ಬಿಟ್ಟು ಬರ್ತಾನಲ್ಲ, ಅವಾಗ ಭಾಳ ಅಷ್ಟಕ್ಕೆ ಬರ್ತಾನಂತ. ಸರಿ ಹಂಗಾರ. ಬಡಾನ ಊಟ ಮಾಡ್ಯಾರ. ಅದಕ್ಕೆಮ್ಮ ಬಡ ಊಟಕ್ಕೆ ಹೋಗೋಣ. ಹೊತ್ತಕತಿ ಇನ್ನೂ 10 ಮಂದಿದ್ರಾಗ ಮನೆ ಸೇರ್ಬೇಕು ನಾವು. ಆತಾತ್ ನಡಿಪ್ಪ. ನಿನಗಂತೂ ಊಟ ಅಂದ್ರೆ ನೀವೊಂದು ಹೆಜ್ಜೆ ಮುಂದೆ ಇರ್ತೀವಿ. ನಡಿ ಅಂದಂಗೆ ಅದಕ್ಕೆಮ್ಮ ಊಟಕ್ಕೆ ಏನೇನು ಮಾಡ್ಯಾರ ಒಂದ್ಸರಿ ನೋಡ್ಕೊಂಬಿಡ್ರಿ. ನನಗಂತೂ ರೊಟ್ಟಿ, ಕೆಂಪು ಚಟ್ನಿ, ಇಲ್ಲ ಹಸಿಕಾಯಿ ಚಟ್ನಿ, ಮತ್ತು ಕರ್ಚಿಕಾಯಿ ಏನಾರ ಮಾಡಿರೇನ. ಹೋಗ ಸುದ್ದಿ, ನೀನಂತ ಏನಪ್ಪ ನೀನು. ನಾನು ಹಬ್ಬಕ್ಕೆ ಬಂದೆ, ನಾ ಕರ್ಚಿಕಾಯಿ ಮಾಡಕ ಮನೆಯಾಗಿದ್ದು ಉಂಡು ಹೋಗ. ನಡಿ, ಊರಾಗ ಮಾಡ್ಕೊಡ್ತಾನಂತ. ಹಂಗ್ಯಾಕ ಮಗಳ ಪಾಪ, ಅದಕ್ಕೆ ಹಂಗೆ ಜಬರ್ಸ್ತಿದಿ. ಏನೋ ಆಸೆ ಕೇಳಿದ್ನವ, ಕರ್ಚಿಕಾಯಿ ಮಾಡ್ಯಾರನ್ನ ಕೇಳು ಅಂತಂದು. ನೀನಂತ ಏನು ಅದ ಭಾರತಮ್ಮ, ಇವಾಗಲೂ ಇರ್ತಾವ ನಮ್ಮ ಮನ್ಯಾಗ. ಅಲ್ಬೇ, ನೀನು ಕರ್ಚಿಕಾಯಿ ಅಂದ್ರೆ ಮತ್ತೆ ಎಂಥದ್ದು ಇಟ್ಕೊಂಡು ಉದ್ದಕ್ಕೆ ಇರ್ತಾವಲ್ಲ, ಪುಡಿ ಇರ್ತಲ್ಲ, ಅದ್ರಾಗ ಎಣ್ಣೆಗೆ ಹಾಕಿ ಕರಿತಾರಲ್ಲ, ಅದನ್ನ ನಾನು ಹೇಳಿದ್ದು. ಹುಚ್ಚ, ಅದಕ್ಕೆ ಕರ್ಚಿಕಾಯಿ ಅಂತಾರ. ಅದಾವ ನಮ್ಮ ಮನ್ಯಾಗ ಇರ್ತಾವ, ಯಾವಾಗಲೂ ಹುಡ್ರತಾವಲ್ಲ ಮನ್ಯಾಗ. ಹಂಗಾಗಿ ತಿನ್ನಕ್ಕೆ ಏನಾರ ಒಂದು ಇಟ್ಟಿರ್ತೆ. ಕರ್ಚಿಕಾಯಿ ಅದಾವ ತಗ. ನಡಿ ಊಟಕ್ಕೆ ನಡಿ, ಕೈ ಕಾಲು ತೊಳ್ಕ ನಡಿ. ಅಲ್ಬೇ ಮತ್ತು ಅದಕ್ಕೆಮ್ಮ ಅವರು ಹೊಲಕ್ಕೆ ಹೋಗೋರು ಬರಲಿಲ್ಲ ಅಲ್ಬೇ ಇನ್ನೂ. ಮಗಳ, ನೀನು ಅತಿಗೆ ಬರಲಿಲ್ಲ, ಅಣ್ಣ ಬರಲಿಲ್ಲ ಅಂತೆಲ್ಲ ಕಾಯ್ಕೊಂತ ಕುತ್ಕೊಬೇಡ. ಯಾಕಂದ್ರೆ ಕಾಲಮಾನ ಭಾಳ ಬದಲಾಗೈತಿ. ಅಣ್ಣ ಮೊದಲನೇ ಇಲ್ಲ, ಅದಕ್ಕೆ ಬಂದಕ್ಕಿದ್ದಂಗಿಲ್ಲ, ಗೊತ್ತಾತ. ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಿನ್ನ ಸಂಸಾರ ಒಂದು ಸರಿ ಮಾಡ್ಕ್ಯಾ. ನಡಿ ಬಡ ಉಂಡು ಊರ್ ಕಡೆಗೆ ಮಕ್ಕ ಮಾಡಿ ನಡಿ. ಯಾಕಪ್ಪ, ಏನಾಯ್ತು? ಏನಾದ್ರು ತೊಂದ್ರೆ ನಮ್ಮ ಮನ್ಯಾಗ? ಯಾಕೆ ಹಂಗೆ? ಅಣ್ಣ ಏನ್ರ ಅಂದನು? ಇಲ್ಲ ಬೇರೆ ಏನ್ರ ಮತ್ತೇನ್ರ ಜಗಳ ಪಗಳ ಆಗೈತೆ ಮನ್ಯಾಗ ಆಸ್ತಿ ಸಂಬಂಧ?
ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡ ಅಂದೆಲ್ಲ. ಎಲ್ಲದು ನಡೀತಾ ಅದಾವು, ಎಲ್ಲದು ನಡೀತೈತಿ. ಜಗಳನೂ ಆಕತಿ, ಎಲ್ಲದೂ ಆಕತಿ, ಸಿಟ್ಟು ಬರ್ತೈತಿ. ಏನ ಯಾರು ಬಂದಾಗ ತೋರ್ಸ್ಕೊಳಂಗಿಲ್ಲ, ಒಂದು ಬಿಟ್ಟು ಮಿಕ್ಕಿದ ಟೈಮ್ನಾಗ ಎಲ್ಲದೂ ನಡೀತಾವ. ಹೋಗ್ಲಿ, ಏನು ಮಾಡಂಗಿಲ್ಲ, ಎಲ್ಲ ಅವರು ಹಣೆ ಬರ. ಅಲ್ಬೇವ ಮತ್ತೆ ನಿನ್ನ ಮುಂದೆ ನಾನು ನನಗೆ ಹೇಳಲಿಲ್ಲ ಅಲ್ವೇ ಮನ್ಯಾಗ ಹಿಂಗೆಲ್ಲ ಆಕಾಗತ್ತೈತಿ ಅಂತ ಹೇಳಿ. ತಂಗಿ ಇವೆಲ್ಲ ಹೇಳೋ ಅಂಥವಲ್ಲ, ನೋಡ್ಬೇಕು, ಸುಮ್ಮನೆ ಇರ್ಬೇಕು ಅಷ್ಟ. ಇವನ್ನೆಲ್ಲ ನೀ ನಮ್ಮ ತಲೆಗಿಂತ ಟೆನ್ಷನ್ ಎಲ್ಲ ನಿನ್ನ ತಲೆಗೆ ತುಂಬಿ ಮತ್ತು ನೀನು ನೆಮ್ಮದಿ ಹಾಳು ಮಾಡೋಕೆ ನನಗೆ ಮನ್ಸು ಬರೋದಿಲ್ಲ. ತಗ ಆಗಲಿ, ಅವೆಲ್ಲ ಬೆಳಗಿಂದ ಸಂಜೆವರೆಗೂ ಇರವ. ಮತ್ತು ರಾತ್ರಿ ನೆಮ್ಮದಿನ ನಿದ್ದೆ ಮಾಡೋದು, ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಶುರು ಆಗೋದು. ಅದೆಲ್ಲ ಬಿಡ್ಬೇಕು. ಹೋಗಿ ನಡಿ ನಡಿ ಬಿಡೋದ್ನೆಲ್ಲ. ಬರೀ ವಾರ ನಂಗಂತೂ ರೋಷವಾಗೈತಿ. ಏ ಹುಡ್ರ, ನೀವು ಇಷ್ಟ ನೋಡು, ನೆಮ್ಮದಿಯಿಂದ ಆಟ ಆಡೋದಂದ್ರೆ ನೀವು ಇಷ್ಟ. ದೊಡ್ಡರಾಗ್ಬಿಡ್ರಿ, ನೀವು ಇಷ್ಟ ಇರ್ರಿ. ದೊಡ್ಡರಾಗ್ಬಿಟ್ರೆ ಟೆನ್ಷನ್ ಜಾಸ್ತಿ. ಸಣ್ಣರಿದ್ದಾಗ ಆರಾಮಾಗಿ ಆಟ ಆಡ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ಆಟ ಆಡ್ಬೋದು. ಅಪ್ಪ ಹೋಗ್ಬರ್ತೇನೆ ನಾನು, ಹುಷಾರು ನೋಡು. ಆತ ಅವ್ವ ಹೋಗಿ ಬಾ. ಹೋದ ತಕ್ಷಣ ಫೋನ್ ಮಾಡೇನ. ಇವ ಆರೋಗ್ಯ ಹುಷಾರು ನೋಡಿ ಕೇಳ್ಬೇ. ನಾನು ಆರಾಮಿರ್ತೇನೆ ತಗೊಳವ, ನೀನು ಆರಾಮಾಗಿರು. ಇತ್ತಾಗಿನ ಚಿಂತೆ ಬಿಡು, ಆರಾಮಿರೋಣ ಹಂಗಾರ. ನಡಿ ನಡಿಯತ್ತಮ್ಮ, ಹೊಂಡ ಹೊತ್ತಕತ್ತ ಅಲ್ಲಿ ಬಸ್ ತಪ್ಪಕೋತಿ. ನನ್ನ ಮಗಳ ಸೈತವ, ಹುಷಾರಾಗಿ ಹೋಗ್ಬಾರವ. ನೀ ಏನು ಬೇಜಾರು ಮಾಡ್ಕೆ ಬರ್ಬೇವ. ನಾನು ಫೋನ್ ಮಾಡಿದೆ ತಗ ಅಣ್ಣಗೆ. ಅಣ್ಣಗೆ ಹೇಳು ಹಂಗಾರ. ನಾ ಹೋಗ್ತಾನೆ, ಹೋಗ್ಬಿಡ್ತೇನೆ. ಹೋಗೋ ಹೊತ್ನಾಗ ಬೇಜಾರು ಮಾಡ್ಕೋಬಾರ್ದು. ಚಲೋ ತಂದು ಕಳಿಸ್ಕೊಡ್ಬೇಕು ಹುಡ್ರಿಗೆ, ಬೇಜಾರಾಗಲ್ಲನ ಅವ್ರಿಗೆ. ಏನು ಬಿಡವ, ಮುದುಕ್ರಾದ್ರೆ ನಿಮ್ಗಂತೂ ಬುದ್ಧಿ ಬರಲಿಲ್ಲ ನೋಡು. ಹೋಗೋ ಹೊತ್ನಾಗೆಲ್ಲ ತಗೋತ ಕಳಿಸ್ಬಾರ್ದು, ಅವಕ್ಕೂ ಬೇಜಾರಾಕತಿ. ಹೊಂಡ ಹೊಂಡ ತಮ್ಮ, ಹೊಂಡ ಹೊತ್ತಾತು. ಮಕ್ಕಳಿದ್ರೆ ಮನ್ಯಾಗ ಭಾಳ ಚಂದ ಕಾಣ್ತೈತಿ. ಅದು ನೋಡು, ಈಗ ಬಂದು 3 ದಿವಸ ಆತು, ಮನೆ ತುಂಬಿದಂಗೆ ಇತ್ತು. ಈಗ ಊರಿಗೆ ಹೋದ್ಲು, ಮನೆ ಎಲ್ಲ ಬಣ ಬಣ ಅಂತತಿ. ಮನೆ ಬಣ ಬಣ ಅಂತತಿ ಅಂತಂದು ಹೆಣ್ಮಕ್ಳನ್ನ ಮನ್ಯಾಗ ಇಟ್ಕೊಂಡು ಕುಂದ್ರಕ್ಕಾಕತ್ತೇನ್ರಿ? ನೋಡ್ರಿ, ಏನಾರ ಹೆಚ್ಚು ಕಮ್ಮಿ ಆಗಿ ತವ್ರ ಮನೆಗೆ ಬಂದು ಹೆಣ್ಮಕ್ಳು ಸೇರಿದ್ರೆ ಭಾಳ ಕಷ್ಟ ಐತಿ. ಏನ ಗಂಡ ಮನ್ಯಾಗ ಅವರು ಅನ್ನಂತೂ ತನ ಉಂಟಾರ, ಮರ್ಯಾದೆಯಿಂದ ಜೀವನ ಮಾಡ್ತಾರ, ನಡೀತೈತಿ. ಸುಮ್ಮನಿರ ಇವ, ಯಾಕೆ ನೀನು ಅಷ್ಟು ಬೇಜಾರು ಮಾಡ್ಕೊಂಡಿದ್ದಿ? ಏನಾಗಲ್ಲ, ಆರಾಮ್ ಇರ್ತಾ. ನಿಮ್ಮ ಸೈತಾನ್ ಜೊತೆಗೆ ನಮ್ಮ ಕವಿತಾನು ಇರ್ತಾಳಲ್ಲ, ಏನು ತೊಂದರೆ ಆಗಂಗಿಲ್ಲ. ಆಕಿನ ಚಲೋ ನೋಡ್ಕೊಂತಾಳೆ. ಸುಮ್ಮನಿರು, ಬೇಜಾರು ಮಾಡ್ಕೋಬೇಡ. ನಡಿ ಊರು ಸೇರ್ಲಿ ಅವ್ರು ಆರಾಮಾಗಿ. ಏನು ಹಣೆ ಬರ, ಏನು ನಾನು ಕೂಸಿಂದು ಪಾಪ ಭಾರಿ ಅತ್ತಿ ಮನ್ಯಾಗ ಉರಿಸ್ಕೊಂತಾಳ ಅವ್ರ ಅತ್ತಿಕಿನ್ನ ಅಂದ್ರೆ ಹೇಳಬಾರದು. ನಂಗಂತೂ ಭಾರಿ ಜೀವ ಬೇಜಾರಾಗ್ಬಿಟ್ಟೈತವ. ಎಲ್ಲರಿಗೂ ಒಂದು ಒಳ್ಳೆ ಕಾಲ ಅನ್ನೋದು ಬಂದೇ ಬರ್ತೈತಿ. ಕೆಟ್ಟ ಕಾಲ ಮುಗಿದ್ಮೇಲೆ ಬರೋದ ಒಳ್ಳೆ ಕಾಲ. ಅದಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತಿ? ಇನ್ನು ಎಷ್ಟು ದಿನ ಇದ್ದಾಳೆ ಅವ್ರ ಅತ್ತಿ, ಅದಲ್ಲ ಬೇಜಾರು ಮಾಡ್ಕೋಬೇಡ. ಮಕ್ಕಳಾದ್ರೆಲ್ಲ ಸರಿ ಆಕತಿ. ನಡಿ ಮನೆಗೆ ಹೋಗು. ಇಲ್ವಾ, ನಾನೀಗ ಮನೆಗೆ ಹೋಗೋದಲ್ಲ, ಮನ್ಯಾಗ ಅಕ್ಕಿನ ಇಲ್ಲ ಏನಿಲ್ಲ, ಮನೆಯೆಲ್ಲ ಖಾಲಿ ಖಾಲಿ ಆಕತಿ. ಮನೆಗೆ ಹೋಗಕ್ಕೆ ಬೇಜಾರು ಬರಕತ್ತೈತಿ. ನಾನು ಇಲ್ಲೇ ಕೂತ್ಕೊಂತ ನಿಮ್ಮ ಮನ್ಯಾಗ. ಅಯ್ಯವ್ವ ಕುತ್ಕೊಂಡು ನಡಿ, ಅದಕ್ಕೇನಾಕತಿ. ರಾತ್ರಿ ಉಂಡು ಹೋಗಂತಿ. ನಡಿ ಹಂಗಾರ ಮನೆಗೆ ಒಳಗೆ ನಡಿ. ಅಯ್ಯ ನಿಮ್ದೇನು ನೋಡೋದು ಮುಗಿಲಿಲ್ಲ, ಮಗಳು ಬಸ್ ಸ್ಟ್ಯಾಂಡ್ ಮುಟ್ಟಿಲ್ಲ, ಬರ್ರಿ ಒಳಗೆ ಹೋಗೋಣ. ನೀ ಏನೋ ಹೇಳ, ನಮ್ಮ ಮಕ್ಕಳು ನಾವು ಎಷ್ಟು ಕಣ್ತುಂಬ ನೋಡಿದ್ರು ಅದು ಬೇಜಾರಾಗಂಗೇ ಇಲ್ಲ. ಒಂಥರ ಹೆಮ್ಮೆ ಗೊತ್ತಾ, ಭಾಳ ಖುಷಿ ಆಕತಿ ಮಕ್ಕಳು ಮನೆಗೆ ಬಂದ್ಬಿಟ್ರು. ಕವಿತಾ, ಹಂಗಾರ ನಾನು ಮನೆ ಹೋಗ್ತಾನೆ, ಒಳಗೆ ಬರೋದಿಲ್ಲ. ಮತ್ತು ಮನೆಗೇನು ಹೋಗಿ ಏನೇನು ಆಗೈತೆ ಏನಾಕತಿ ನೋಡ್ತಾನೆ, ಒಳಗೆ ಹೋಗ್ತಾನೆ. ನೀನು ಹೋಗು, ನಾ ಹೋಗ್ತಾನೆ ಬರೋಣ. ತಡಿಯ, ಸುಬ್ಬು ಬಿಟ್ಟು ಬರ್ತಾನೆ. ನೀನು ಅಲ್ಲಿ ತನಕ ಲಗೇಜ್ ಒಜ್ಜಿ ಆಕತಿ. ಹೌದು ತಡೀರಿ ಅದಕ್ಕೆಮ್ಮ, ನಾ ಬರ್ತಾನೆ ತಡೀರಿ. ಬೇಡ ತಮ್ಮ, ನೀ ಬಂದ್ರೆ ಮತ್ತೆ ಮನ್ಯಾಗ 108 ಮಾತಾಡ್ತಾರ. ಬೇಡ, ನಾ ಹೋಗ್ಕಂತಾಗ ಹೋಗ್ಬೇಕೆ. ಸುಮ್ಮನೆ ಯಾರೇನು ಮಾತಾಡ್ತಾರ, ನೀನು ಬಾರಿ ನೀನು ಶುರುವಾತಿಕ್ಕಿದ್ದೀನಿ. ಅವ್ರು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ, ಅವ್ರು ಹಂಗಂದ್ರೆ ಹಿಂಗಂದ್ರೆ ಅನ್ಕಂತ. ಏನಾಗೋದಿಲ್ಲ, ಸುಬ್ಬನ ಕರ್ಕೊಂಡು ಹೋಗು, ಲಗೇಜ್ ಒಜ್ಜಿ ಐತಿ. ಆತು ಕಳಿಸ್. ನೀನು ಭಾರಿ ಹಠ ಮಾರಿದ್ದೀನಿ, ನೀನು ಹೇಳಿದ ಮತ್ತೆ ಕೇಳಂಗಿಲ್ಲ ನೀನು. ಅದ್ರಿಗೆ ಹಠ ಮಾರಿ ಪ್ರಶ್ನೆ ಬಂತು. ಭಾರಿ ನೀನು, ಕರ್ಕೊಂಡೋಗು. ಅದಕ್ಕೆಮ್ಮ ಮನೆಗೆ ಬರ್ತೀನಿ. ಮತ್ತು ನಿಮ್ಮ ಅತ್ತಿಯವರೆಲ್ಲ ಬೈಯಂಗಿಲ್ಲ ಹೋದಲ್ಲ ನಾನು. ಆಕಿಗೆ ಮೂಡ್ ಹೆಂಗಿರ್ತೈತೆ ತಮ್ಮ ಹೇಳಕ್ಕೆ ಬರಂಗಿಲ್ಲ. ಏನ ಬೈದ್ರೆ ಬೈಸ್ಕೋಬೇಕಾಕತಿ, ಸುಮ್ಮನೆ ಇದ್ರಂತೂ ಆತು. ನೋಡೋಣ ಹೆಂಗೆ ಆಕತ್ತೆ, ಮನೆಗೆ ಹೋದ್ಮೇಲೆ ಗೊತ್ತಾಕತಿ. ಅದಕ್ಕೆ ನೀ ಬರೋದು ಬೇಡ ಅನ್ನಪ್ಪ, ನಾ ಹೊಕ್ಕಿದ್ದೆ. ನಿಮ್ಮ ಅತ್ತಿಗೆ ಅಮ್ಮ ಹೇಳಿದ್ರೆ ಕೇಳೋದೇ ಇಲ್ಲ, ಭಾರಿ ಹಠ ಮಾಡ್ತಾಳೆ ಆಕಿ. ಹೋಗ್ಲಿ ಬರ್ರಿ ನೋಡೋಣ, ಏನು ಬೈತಾಳ ಬೈಲಿ. ನಿಮ್ಮ ಅತ್ತಿ ಬೈದ್ರೆ ನಾನು ಉತ್ತರ ಕೊಟ್ಟ ಬರ್ತೀನಿ.